ओम नमो सुब्रह्मण्याय। ओम सुब्रह्मण्यम कार्तिकेयम शिवा शंकर नंदनम भक्तानां मुक्तिदातारं सुब्रह्मण्यम नमाम्यहम्। ओम नागराज महाराज भक्तिं पुष्टिं यशस्रियं पशून् पुत्रां धनं देहे नागराजायते नमः। ನಮ್ಮ ಹೆಸರು ಬದ್ರಿನಾಥ್ ಶರ್ಮಾ, ಪ್ರಧಾನ ಅರ್ಚಕರು, ನಾಗಲಮಡಿಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ. ಇವತ್ತಿನ ದಿವಸ ಮಾರ್ಗಶಿರ ಶುದ್ಧ ಷಷ್ಠಿ ವಿಶೇಷವಾದಂಥ ದಿನ. ಕುಕ್ಕೆ ಸುಬ್ರಹ್ಮಣ್ಯ, ಆದಿ ಸುಬ್ರಹ್ಮಣ್ಯ ಅಂತಲೂ, ಘಾಟಿ ಮಧ್ಯ ಸುಬ್ರಹ್ಮಣ್ಯ ಅಂತಲೂ, ನಾಗಲಮಡಿಕೆ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ್ಯ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರಗಳು. ಇವತ್ತಿನ ದಿವಸ ಕುಕ್ಕೆಯಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇದೆ. ಹಾಗೆ ಘಾಟಿಯಲ್ಲಿ ಮತ್ತು ಇಲ್ಲೇ ನಾಗಲಮಡಿಕೆಯಲ್ಲಿ ವಿಶೇಷವಾದಂಥ ಷಷ್ಠಿ ಪ್ರಯುಕ್ತ ದೇವರಿಗೆ ಪಂಚಾಮೃತ ಅಭಿಷೇಕ, ಮಹಾನ್ಯಾಸಪೂರ್ವಕ ಏಕಾದಶವಾರ ರುದ್ರಾಭಿಷೇಕ, ಅಷ್ಟೋತ್ತರ, ಸಹಸ್ರನಾಮ, ಪ್ರಾಕಾರೋತ್ಸವ ಎಲ್ಲ ವಿಶೇಷ ಪೂಜೆಗಳು ನಡೀತಾ ಇದೆ. ಈ ಶುಭ ಸಂದರ್ಭದಲ್ಲಿ ಈ ನಾಗಲಮಡಿಕೆ ಕ್ಷೇತ್ರ ನಮ್ಮ ಪೂರ್ವಿಕರು ಅನ್ನಂಭಟ್ರು ಅಂತ ಹೇಳ್ಬಿಟ್ಟು ಅವರಿಗೆ ಸುಮಾರು 500 ವರ್ಷಗಳ ಕೆಳಗಡೆ ಸ್ವಪ್ನದಲ್ಲಿ ಬಂದು ಉತ್ತರ ಪಿನಾಕಿನಿ ನದಿಯಲ್ಲಿ ನಾನು ಇದನ್ನೇ ನನ್ನ ತೊಗೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಪ್ನ ಬಂದಿದೆ. ಆಗ ಮಳೆ ಚೆನ್ನಾಗಿ ಬರ್ತಾ ಇತ್ತು, 365 ದಿವಸ ಪ್ರವಾಹ ನೀರು ಹರಿತಾ ಇದ್ದಿದ್ದ ಕಾಲ. ಹೇಗೆ ಹುಡುಕೋದು ಅಂತ ಹೇಳ್ಬಿಟ್ಟು ನೇಗಿಲು ಕಟ್ಬಿಟ್ಟು ಉಳ್ಮ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಿ ಕಲ್ಲು ಬಂಡೆ ಮರಳು ತೊಳ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಆಸ್ ಇಟ್ ಈಸ್ ವಿಗ್ರಹ 3 ಸುತ್ತು ಹಾಕೊಂಡು 7 ಹೆಡೆ ಇರುವಂತಹ ವಿಗ್ರಹ ಸಿಕ್ಕಿರೋದದು. ಸುಮಾರು 2.5 ಅಡಿ ಹೈಟ್ ಇದೆ ಅದು. ಅದನ್ನು ತೊಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡ್ಕೊತಾ ಇದ್ರು. ಇಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಆಗಿನ ಕಾಲದಲ್ಲಿ ವಾಹನಗಳಿರಲಿಲ್ಲ. ಸುಮಾರು 2 ತಿಂಗಳು 2.5 ತಿಂಗಳ ಮುಂಚಿತವಾಗಿ ಕಾಲ್ನಡಿಗೆಯಲ್ಲಿ ಹೊರಟು ಇವತ್ತಿನ ದಿವಸ ಮಾರ್ಗಶಿರ ಶುದ್ಧ ಷಷ್ಠಿಗೆ ಅಲ್ಲಿಗೆ ಪ್ರತಿ ವರ್ಷ ಹೋಗಿ ಬರ್ತಾ ಇದ್ರು. 1 ವರ್ಷ ಇವರು ಇನ್ ಟೈಮ್ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ರಥ ಎಳೆದ್ರೆ ಕದಲಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಬ್ರಹ್ಮಚಾರಿ ಮೈ ಮೇಲೆ ಬಂದು ನನ್ನ ಭಕ್ತ ಇನ್ನೂ ಸ್ವಲ್ಪ ದೂರದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ಸ್ನಾನ ಮಾಡಿ ಸೇವೆ ನಡೆಸಿದ ಮೇಲೆ ರಥ ಎಳೆದ್ರೆ ಕದಲ್ತು ಅಂತ ಹೇಳ್ಬಿಟ್ಟು ಆಮೇಲಿಂದ ನಿಮ್ಗೆ ವಯಸ್ಸಾಗಿದೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಂಚಲೋಹದ ವಿಗ್ರಹ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಉತ್ಸವ ವಿಗ್ರಹ ಉಪಯೋಗಿಸ್ಕೊಂತ ಇದ್ದೀವಿ. ಆ ಕುಕ್ಕೆ ಸುಬ್ರಹ್ಮಣ್ಯ, ಆದಿ ಸುಬ್ರಹ್ಮಣ್ಯ ಅಂತ, ಘಾಟಿ ಮಧ್ಯ ಸುಬ್ರಹ್ಮಣ್ಯ, ನಾಗಲಮಡಿಕೆ ಅಂತ್ಯ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರಗಳು. ಈ ಪಾವಗಡ ತಾಲೂಕು ಸುತ್ತಲೂ 5 ಆಂಧ್ರ ತಾಲೂಕುಗಳಿದೆ. ಮಡಕ್ಸಿರ, ಹಿಂದೂಪುರ, ಪೆನುಗೊಂಡ, ಧರ್ಮಾವರಂ, ಕಲ್ಯಾಣದುರ್ಗ. ಆ ಪೆನುಗೊಂಡ ತಾಲೂಕಲ್ಲಿ ರೊದ್ದಮ್ಮ ಅಂತ ಹೇಳ್ಬಿಟ್ಟು ಒಂದು ಮಂಡಲ ಇದೆ. ಸುಮಾರು ನಾಗಲಮಡಿಕೆಯಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ. ಆಗಿನ ಕಾಲದಲ್ಲಿ ಅಲ್ಲಿದ್ದಂಥ ವರ್ತಕರು ಕುದುರೆಗಳ ಮೇಲೆ ಸರಕುಗಳು ಹಾಕೊಂಡು ಇದೇ ಮಾರ್ಗವಾಗಿ ಬಳ್ಳಾರಿಗೆ ವ್ಯಾಪಾರಕ್ಕೆ ಬರಬೇಕಾದ್ರೆ ವ್ಯಾಪಾರದಲ್ಲಿ ಲಾಭ ಬಂದ್ರೆ ಈ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು ಹರಕೆ ಹೊತ್ಕೊಂಡ್ಮೇಲೆ ಅವರೆಲ್ಲ ಉನ್ನತಿಗೆ ಬಂದ್ಮೇಲೆ ಈ ದೇವಸ್ಥಾನ ಎಲ್ಲ ಕಟ್ಟಿಸಿದ್ದಾರೆ. ಅಲ್ಲಿ ಬಳ್ಳಾರಿಯಲ್ಲಿ ರೊದ್ದಂ ಬಾಲಸುಬ್ಬಯ್ಯ ಲಕ್ಷ್ಮಮ್ಮ ಚಾರಿಟೀಸ್ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಮಾಡ್ಕೊಂಡು ಅಂಗಡಿಗಳೆಲ್ಲ ಕಟ್ಟಿಸ್ಬಿಟ್ಟು ಬಾಡಿಗೆ ಬರುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮುಂದಿನ ತಿಂಗಳು ಪುಷ್ಯ ಶುದ್ಧ ಷಷ್ಠಿ ಘಾಟಿಯಲ್ಲಿ ಮತ್ತೆ ಇಲ್ಲಿ ನಾಗಲಮಡಿಕೆಯಲ್ಲಿ ಬ್ರಹ್ಮರಥೋತ್ಸವ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಬಳ್ಳಾರಿಯಿಂದ ಶೆಟ್ಟರು ಸುಮಾರು 5-6 ದಿವಸ ಕ್ಯಾಂಪ್ ಮಾಡಿ ಇಲ್ಲಿ ಬಂದು ದೇವರ ಸೇವೆಗಳು ಎಲ್ಲ ಮಾಡಿಸಿ ಬಂದಿರತಕ್ಕಂಥ ಭಕ್ತಾಳಿಗೆಲ್ಲ ಅನ್ನ ಸಂತರ್ಪಣೆ ಸುಮಾರು 500 ವರ್ಷಗಳಿಂದ ವಂಶ ಪಾರಂಪರ್ಯ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಭಗವಂತನ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಕಣ್ಣಿನ ದೋಷ ಏನಾದರೂ ಇದೆ, ಕಿವಿಯಲ್ಲಿ ಸೋರೋದಾಗ್ಲಿ, ಚರ್ಮವ್ಯಾಧಿ, ಮದುವೆ ಆಗದೆ ಇರೋರು, ಮದುವೆ ಆಗಿ ಸಂತಾನ ಅಭಿವೃದ್ಧಿ ಇಲ್ಲದೆ ಇರೋರು, ಸರ್ಪದೋಷ ಶಾಂತಿ, ಆಸ್ತೇಶ ಬಲಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಕಲ್ಯಾಣೋತ್ಸವಗಳು, ಶಾಂತಿ ಭಾಗಗಳು ಈ ಕಾರ್ಯಕ್ರಮ ನಡೆಸ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಲ್ಲಿ ಮಡಿಕೆಯಿಂದ ಉಳುಮೆ ಮಾಡ್ತಾ ಇರಬೇಕಾದ್ರೆ ನಾಗರ ಕಲ್ಲು ಸಿಕ್ಕಿರೋದ್ರಿಂದ ಈ ಊರಿಗೆ ನಾಗಲಮಡಿಕೆ ಅಂತ ಹೇಳ್ಬಿಟ್ಟು ಹೆಸರು ಬಂದಿದೆ. ಇದು 500 ವರ್ಷಗಳಿಂದ ವಂಶ ಪಾರಂಪರ್ಯವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ವಿ. ಈ ಪರ್ವಕಾಲದಲ್ಲಿ ಭಗವಂತನ ಅನುಗ್ರಹ ಸರ್ವ ಭಕ್ತಗಳಲ್ಲಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ದಯಪಾಲಿಸಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ದೀನಿ. ಓಂ ನಮೋ ಸುಬ್ರಹ್ಮಣ್ಯಾಯ.